Hello everyone, welcome to Sunmar Yoga classes. Let us see question number 18 of chapter Work and Energy. What is power? Write the expression from form of power. Power ಅಂದ್ರೆ ಏನು ಅದರ ಎಕ್ಸ್ಪ್ರೆಷನ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಓಕೆ. The rate of doing work is called power. The rate of doing work ಏನಿದೆ ಅದನ್ನ power ಅಂತ ಕರಿತೀವಿ. ಓಕೆ. If you consider, okay, ಈ ಸಿಚುವೇಶನ್ ಅನ್ನ ಕನ್ಸಿಡರ್ ಮಾಡಿ. Two people, A and B, are running to reach the goal. ಈಗ ಈ ಪರ್ಸನ್ ಬೇಗ ಬಂದು ಗೋಲ್ ಅನ್ನ ರೀಚ್ ಆಗ್ತಾರೆ, ಸರಿನಾ? ಹಾಗಿದ್ರೆ ವಿತಿನ್ 15 ಸೆಕೆಂಡ್ ಹಿ ರೀಚ್ ದ ಗೋಲ್. ಈ ಪರ್ಸನ್ ಹಿಂದೆ ಇದ್ದಾರೆ, ಇವರಿಗೆ 20 ಸೆಕೆಂಡ್ ಬೇಕಾಯ್ತು ರೀಚ್ ಆಗಿ. ಹಾಗಿದ್ರೆ ಯಾರು ಕಡಿಮೆ ಟೈಮ್ ಅಲ್ಲಿ ಗೋಲ್ ಅನ್ನ ರೀಚ್ ಆದ್ರು? ಎಸ್, ಪರ್ಸನ್ ಎ. ಹಾಗಿದ್ರೆ ಯಾರಿಗೆ ಪವರ್ ಜಾಸ್ತಿ ಇದೆ? ಪರ್ಸನ್ ಎ ಇಸ್ ಹ್ಯಾವಿಂಗ್ ಮೋರ್ ಪವರ್. ಇದನ್ನ ನಾವು ಜನರಲ್ ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ಹೇಳ್ಬಹುದು, ಬಟ್ ಇದನ್ನ ನಾವು ವರ್ಕ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಫ್ಲಾಟ್ ರೋಡ್ ಅಲ್ಲಿ ಓಡುವಾಗ. ಈಗ ಇನ್ನೊಂದು ಕೇಸನ್ನ ಕನ್ಸಿಡರ್ ಮಾಡೋಣ. ಟೂ ಪರ್ಸನ್ ಎ ಅಂಡ್ ಬಿ ಆರ್ ಕ್ಲೈಂಬಿಂಗ್ ಸ್ಟೇರ್. ಮೆಟ್ಲನ್ನ ಹತ್ಕೊಂಡು ಹೋಗ್ತಾ ಇದ್ದಾರೆ. ಪರ್ಸನ್ ಎ ಕ್ಲೈಂಬಿಂಗ್ 10 steps in 30 seconds, whereas person B climbing that 10 steps within 15 seconds. ಹಾಗಿದ್ರೆ ಇಬ್ರು ಮಾಡಿರೋ ವರ್ಕ್ ಡನ್ ಏನಿದೆ? ಸೇಮ್ ಇದೆ. ವರ್ಕ್ ಡನ್ ಸೇಮ್. ಇಬ್ರು 10 steps ಹತ್ತಿದ್ದಾರೆ. ಬಟ್ ಆದ್ರೆ ಟೈಮ್ ಯಾರು ಕಡಿಮೆ ತಗೊಂಡಿದ್ದಾರೆ? ಪರ್ಸನ್ ಬಿ ಅಲ್ವಾ? ಹೀಸ್ ಕಂಪ್ಲೀಟಿಂಗ್ ಆರ್ ಹೀಸ್ ಕ್ಲೈಂಬಿಂಗ್ ವಿತ್ ಇನ್ 15 ಸೆಕೆಂಡ್. 15 ಸೆಕೆಂಡ್ ಅಲ್ಲಿ ಅವರು ಕ್ಲೈಂಬ್ ಮಾಡಿದ್ದಾರೆ ಸೇಮ್ 10 ಸ್ಟೇಜಸ್. ಹಾಗಿದ್ರೆ ಈಗ ಇಲ್ಲಿ ಪವರ್ ಯಾರ್ದು ಜಾಸ್ತಿ ಆದಂಗಾಯ್ತು? ಬಿ, ಸರಿನಾ? ಹಾ, ಇಲ್ಲಿ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಪವರ್. ಹಾಗಿದ್ರೆ ನಾವು ಹೌ ಫಾಸ್ಟ್ ವರ್ಕ್ ಈಸ್ ಕಂಪ್ಲೀಟಿಂಗ್ ಅದನ್ನ ನಾವು ಪವರ್ ಅಂತ ಕರಿಬಹುದು. ಎಕ್ಸ್ಪ್ರೆಷನ್ P is equal to W by T. P is power, W is work, T is time. Thank you.